ಅಚೀವರ್ಸ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ. ನಮ್ಮಲ್ಲಿ ಪರಿಣಿತ ತಜ್ಞ ಪ್ರಾಧ್ಯಾಪಕರಿಂದ ಸಿಇಟಿ, ನೀಟ್ ಕೋಚಿಂಗ್, ಕ್ರ್ಯಾಶ್ ಕೋರ್ಸಸ್, ಲಾಂಗ್ ಟರ್ಮ್ ಕ್ಲಾಸ್ಗಳಿಗೆ ತರಬೇತಿ ಸಿಗಲಿದೆ. ವಿಳಾಸ: ಅಚೀವರ್ಸ್ ಟ್ರಸ್ಟ್, ತಿಲಕ್ ನಗರ, 1ನೇ ತಿರುವು, ರಾಘವೇಂದ್ರ ಸ್ವಾಮಿ ಮಠ, ವಾಸವಿ ಸರ್ಕಲ್ ಹತ್ತಿರ, ಶಿವಮೊಗ್ಗ. ಮೊಬೈಲ್ ನಂಬರ್ 7337683668 7812926702 7337683668 78129267002. ಬಜೆಟ್ ಅಧಿವೇಶನಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇದೆ. ಅದು ವರ್ಷದ ಆರ್ಥಿಕ ಚಟುವಟಿಕೆಗಳನ್ನು, ರಾಜ್ಯದ ಅಭಿವೃದ್ಧಿಯನ್ನು, ರೈತರ, ಕಾರ್ಮಿಕರ, ಜನಸಾಮಾನ್ಯರ, ಬಡವರ ಬದುಕಿಗೆ ಸಂಬಂಧಪಟ್ಟಂತ ದಿಕ್ಸೂಚಿಯಾದಂಥ ಒಂದು ಹಣಕಾಸು ಪತ್ರ ಮಂಡನೆ ಆಗುತ್ತೆ. ಶಾಸಕರಾದಂಥವರಿಗೆ ಅತ್ಯಂತ ಮಹತ್ವದ ಅಧಿವೇಶನ ಅದು. ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಜನಪರವಾದಂಥ ದಾಖಲೆಯ ಬಜೆಟ್ ಅನ್ನು ಅತಿ ಹೆಚ್ಚು ಕಾಲ ಬಜೆಟ್ ಮಂಡನೆ ಮಾಡಿದಂಥ ಸಿದ್ದರಾಮಯ್ಯನವರು ಮಂಡಿಸಿದ್ರು. ಅದರ ಬಗ್ಗೆ ಗಂಭೀರ ಚರ್ಚೆಯನ್ನ ಮಾಡೋದ್ರಲ್ಲಿ ವಿರೋಧ ಪಕ್ಷಗಳು ವಿಫಲವಾಗಿವೆ. ಸದನ ನಡೆಯುವಷ್ಟು ಅಷ್ಟು ಕಾಲವೂ ಸಹಿತ ಹಣಕಾಸಿನ ವಿಚಾರದ ಬಗ್ಗೆ, ಬಜೆಟಿನ ಬಗ್ಗೆ, ಅದರ ನ್ಯೂನತೆಗಳನ್ನಾಗಲಿ ಅಥವಾ ಸಲಹೆಗಳನ್ನಾಗಲಿ ಚರ್ಚೆಯನ್ನೇ ಮಾಡಲಿಲ್ಲ. ವಿರೋಧ ಪಕ್ಷಗಳು ಆ ಮುಂಗಡ ಪತ್ರದ ಬಗ್ಗೆ ಗಂಭೀರತೆಯನ್ನೇ ಇಟ್ಟುಕೊಂಡೇ ಇರಲಿಲ್ಲ. ತಾವು ಕೂಡ ಗಮನಿಸಿದ್ದೀರಿ, ಒಂದೇ ಒಂದು ಪ್ರಬುದ್ಧವಾದಂಥ ವಿಶ್ಲೇಷಣೆಯಾಗಲಿ, ಸಲಹೆಗಳಾಗಲಿ, ಟೀಕೆ ಟಿಪ್ಪಣಿಗಳಾಗಲಿ ಬಾರದೆ ಕೇವಲ ವ್ಯರ್ಥ ವಿಚಾರಗಳ ಮೇಲೆ ಸದನದಲ್ಲಿ ಕಾಲಹರಣವನ್ನು ಮಾಡಿದ್ದಾರೆ. ಅದರಲ್ಲೂ ಕೊನೆಯ ದಿವಸ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಬಜೆಟ್ಟಿನಲ್ಲಿ ಮಾಡಿರಬಹುದಾದಂಥ ಚರ್ಚೆಗೆ ಉತ್ತರ ಕೊಡುವಂತ ಒಂದು ಕಾನೂನುಬದ್ಧ ಪ್ರಕ್ರಿಯೆ, ಅದನ್ನ ಮಾಡುವಾಗ ಮುಖ್ಯಮಂತ್ರಿಗಳ ಹೇಳಿಕೆಗಳಿಗೆ ಅವಕಾಶವನ್ನ ಕೊಡದಿರೋ ರೀತಿ ಸದನಕ್ಕೆ ಅವರು ನೀಡಬೇಕಾದಂಥ ಮಾಹಿತಿಗಳನ್ನಾಗಲಿ, ಬಜೆಟಿನ ವಿಚಾರದಲ್ಲಾಗಲಿ, ತಿದ್ದುಪಡಿಗಳಲ್ಲಾಗಲಿ ಯಾವುದೇ ವಿಷಯವನ್ನ ಮಂಡನೆ ಮಾಡೋಕ್ಕೆ ಅವಕಾಶ ಇಲ್ದಿರೋ ಹಾಗೆ ಸದನದಲ್ಲಿ ಗದ್ದಲವನ್ನು ಎಬ್ಬಿಸಿದರು. ಸಭಾಪತಿಗಳ ಮೇಲೆ ಬಜೆಟ್ ಪ್ರತಿಯನ್ನ ಹರಿದು ತೂರಿದರು. ಸದನ ಅಸ್ತವ್ಯಸ್ತವಾಗಿ ಗಲಾಟೆ ತಾರಕಕ್ಕೇರಿದಂತಹ ಸಂದರ್ಭದಲ್ಲಿ ಅದರ ಮಧ್ಯೆಯೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ಗೆ ಉತ್ತರವನ್ನು ಕೊಡುವಂತಹ ಪ್ರಕ್ರಿಯೆಯನ್ನು ಮಾಡಿ ಮುಗಿಸಬೇಕಾಯಿತು. ಅತ್ಯಂತ ಬೇಜವಾಬ್ದಾರಿತನದಿಂದ ಹಿಂದೆಂದೂ ಕಾಣದಿರೋ ರೀತಿಯೊಳಗೆ ವಿರೋಧ ಪಕ್ಷಗಳು ವಿಫಲವಾಗಿವೆ.